Excuse me. Excuse me. ಬಂದ್ರಾ? ಸರಿ ಕೊಡಿ. ದುಡ್ಡು ತಗೊಂಡ್ಬಂದಿಲ್ಲ. ಅದನ್ನ ಹೇಳೋಣ ಅಂತಲೇ ನಿಮ್ಮ ನಂಬರಿಗೆ ಫೋನ್ ಮಾಡಿದೆ, ಆದರೆ ಯಾರೋ ಬೇರೆಯವ್ರು ರಿಸೀವ್ ಮಾಡಿದ್ರು. ನನ್ನ ನಂಬರ್ ಬೇರೆಯವ್ರು ರಿಸೀವ್ ಮಾಡಿದ್ರಾ? ಸುಳ್ಳು ಹೇಳಬೇಡಿ, ದುಡ್ಡು ಕೊಡಿ. ನಿಮಗೆ ಅಂತಲೇ 5 ಲಕ್ಷ ಎತ್ತಿಟ್ಟಿದ್ದೆ. ಅಪ್ಪನ ಆರೋಗ್ಯದಲ್ಲಿ ಸಡನ್ನಾಗಿ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಯ್ತು. ಆ ಚೆಕಿಂಗು ಈ ಚೆಕಿಂಗು ಅಂತ ಹತ್ತತ್ರ 2 ಲಕ್ಷ ಬಿಲ್ ಆಗಿದೆ. ಅದಕ್ಕೆ ಹೇಳಬೇಕು ಅಂತಲೇ ನಿಮಗೆ ಕಾಲ್ ಮಾಡಿದ್ದೆ. ಹೊಸ ಕತೆ ಹೇಳ್ತಿದ್ದೀರಾ? ಯಾರು ಕಟ್ಟಿದ್ದು ಈ ಬಣ್ಣದ ಕತೆನ? ನಿಮ್ಮ ಅಣ್ಣನ? ಹೋಗಿ ಹೇಳಿ, ಇವತ್ತು ಸಂಜೆಯೊಳಗೆ ನನಗೆ ದುಡ್ಡು ಬೇಕು, ಇಲ್ಲ ಅಂದರೆ ಮನೆ ಹತ್ರ ಬರ್ತೀನಿ. ಪ್ಲೀಸ್ ಬೇಡ, ಮನೆ ಹತ್ರ ಬರಬೇಡಿ. ಅಪ್ಪ ಈಗ ತಾನೇ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಇದೆಲ್ಲ ಗೊತ್ತಾದರೆ ಮತ್ತೆ ಸಮಸ್ಯೆ ಆಗುತ್ತೆ. ದುಡ್ಡು ತಗೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಲಾಸ್ ಮಾಡ್ಕೊಂಡಿರೋದು ಅಣ್ಣ. ಇರೋ ದುಡ್ಡು ಖರ್ಚಾಯಿತು ಅಂತ ಅಪ್ಪ ಮನಸ್ಸಿಗೆ ಹಾಕೊಂಡ್ರೆ ಅವ್ರನ್ನ ಮತ್ತೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗುತ್ತೆ. ಇಷ್ಟೇನೇ ಕಾಯ್ದಿದ್ದೀರಂತೆ. ಇನ್ನು 1 ವಾರ ಟೈಮ್ ಕೊಡಿ ಪ್ಲೀಸ್. ಇನ್ನೂ ಸ್ವಲ್ಪ ದಿನನಾ? ಸಾಧ್ಯನೇ ಇಲ್ಲ. ಅಲ್ಲ ರೀ, ನಿಮ್ಮನೇಲಿ ಮಾತ್ರ ಅಪ್ಪ ಅಮ್ಮ ಇರೋದಾ? ನನ್ನ ಅಪ್ಪನಿಗೂ ಹುಷಾರಿಲ್ಲ, ದಿನದಿಂದ ದಿನಕ್ಕೆ ಆರೋಗ್ಯ ಕೆಡ್ತಾನೆ ಇದೆ, ನಿಮ್ಮಿಂದಾನೆ. ಎಲ್ಲರನ್ನ ನಂಬಿ ದುಡ್ಡು ಕೊಟ್ಟು ನಾನು ಮನೆ ಕಟ್ಟಿಸ್ಬೇಕು ಅಂದಾಗ ಯಾರು ದುಡ್ಡು ಕೊಡ್ತಿಲ್ಲ. ನಾನೇನು ಮಾಡಬೇಕು? ಎಲ್ಲಿಗೆ ಹೋಗ್ಬೇಕು? ಮನೆ ಅರ್ಧಕ್ಕೆ ನಿಂತಿದೆ. ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ ಸರ್. ಇದನ್ನು ಮಾರಿ ಎಷ್ಟು ದುಡ್ಡು ಬರುತ್ತೋ ಅಷ್ಟು ತಗೊಳ್ಳಿ. ನಮ್ಮ ಮಾವ ಇದನ್ನು ಚಿಕ್ಕ ವಯಸ್ಸಲ್ಲಿ ನನಗೆ ಪ್ರೀತಿಯಿಂದ ಮಾಡಿಕೊಟ್ಟಿದ್ದು. ಆದರೆ ಇದ್ರ ಮೇಲೆ ಇವಾಗ ನನಗೆ ಯಾವ ಆಸೆನೂ ಇಲ್ಲ. ನನಗೆ ನಮ್ಮಪ್ಪನೇ ಮುಖ್ಯ. ಪ್ಲೀಸ್ ಇದನ್ನು ಮಾರಿ ಎಷ್ಟು ದುಡ್ಡು ಬರುತ್ತೋ ಅಷ್ಟು ತಗೊಳ್ಳಿ. ಮಿಕ್ಕಿದ್ದನ್ನು ಇನ್ನೊಂದು ವಾರದಲ್ಲಿ ಕೊಡ್ತೀನಿ. ಪ್ಲೀಸ್ ತಗೊಳ್ಳಿ, ಪ್ಲೀಸ್ ತಗೊಳ್ಳಿ. ನಾನು ಕೊಟ್ಟಿದ್ದು ದುಡ್ಡು, ನನಗೆ ದುಡ್ಡೇ ವಾಪಸ್ ಬೇಕಲ್ಲ. ಇಲ್ಲ, ನನಗೆ ನಿಜವಾಗ್ಲೂ ಇದ್ರ ಮೇಲೆ ಆಸೆ ಇಲ್ಲ. ಬೇಕಂದ್ರೆ ನಾನೇ ನಿಮ್ಮ ಜೊತೆಗೆ ಬಂದು ಇದನ್ನು ಮಾರ್ಕೊಡ್ತೀನಿ. ಇನ್ನೊಂದು ವಾರದಲ್ಲಿ 10 ಲಕ್ಷ ಚೀಟಿ ದುಡ್ಡು ಬರುತ್ತೆ. ನಿಮಗೆ ತಾನೇ ಎತ್ತಿಟ್ಟಿದ್ದೀನಿ, ಅದಕ್ಕೆ 1 ವಾರ ಟೈಮ್ ಕೇಳಿದ್ದು. ನನಗೆ ದುಡ್ಡು ಬೇಕೇ ಬೇಕು. ಈ ಥರ ಹೆಣ್ಮಕ್ಳನ್ನ ಕಳಿಸಿದ್ರೆ ನಾನು ಒಪ್ಕೋತೀನಿ ಅಂತ ನಿಮ್ಮ ಅಣ್ಣ ತಿಳ್ಕೊಂಡಿದ್ದಾನಾ? ನೋ, ನನಗೆ ದುಡ್ಡು ಬೇಕೇ ಬೇಕು. ನಿನಗೆ ನಿನ್ನ ಫ್ಯಾಮಿಲಿ ಎಷ್ಟು ಮುಖ್ಯನೋ ಅದರ 10ರಷ್ಟು ನನ್ನ ಫ್ಯಾಮಿಲಿ ನನಗೆ ಮುಖ್ಯ. ಮೊದಲು ನನ್ನ ಮನೆಯವ್ರು ಚೆನ್ನಾಗಿರ್ಬೇಕು, ಆಮೇಲೆ ಈ ಸೆಂಟಿಮೆಂಟ್ ಎಲ್ಲ. ಫೋನ್ ಮಾಡಿ ದುಡ್ಡು ಎಲ್ಲಿಗೆ ತಂದು ಕೊಟ್ಟಿರಾ ಹೇಳಿ, ಅಲ್ಲಿಗೆ ಬರ್ತೀನಿ. ಎಷ್ಟು ಹೇಳಿದ್ರು ಒಪ್ಕೋತಾ ಇಲ್ವಲ್ಲ, ಏನು ಮಾಡಲಿ ಇವಾಗ? ಅಷ್ಟೇ ದಿಲೀಪ್ ಇರಿ ಹಿಂದೆ ಹೋಗಿ ನಿಮ್ದು ಎಷ್ಟು ಗೊತ್ತಾ ಪೊಸಿಷನ್? ಅಲ್ಲಿಂದ ಮಾರ್ಕು ಅಷ್ಟೇ ಅಷ್ಟೇ, ಅಲ್ಲಿಂದ ಅದೇ ಟರ್ನ್, ಅಲ್ಲೆಲ್ಲಿ ಸ್ವಲ್ಪ ಮುಂದೆ ಅದು ಟರ್ನ್, ಒಂದೇ ಸ್ಟೆಪ್. ಅಷ್ಟೇ. 1 2 ತಗೊಳ್ಳಿ, 1 2 ಬಂದ್ರಾ? ಸರಿ ಕೊಡಿ, ಸರಿ ಕೊಡಿ. ಅಲ್ಲ ಕೊಡಿ ಕೊಡಿ ಅನ್ನೋಷ್ಟೊತ್ತಿಗೆ ಇಲ್ಲಿ ನೋಡಿರ್ಬೇಕು, ಕೈಯಲ್ಲಿ ಏನಿಲ್ಲ ಬಿಸ್ಕೊಂಡ್ಬಂದ. ಆ್ಯಕ್ಷನ್. ಬಂದ್ರಾ? ಸರಿ ಕೊಡಿ. ಅಲ್ಲ ಹಂಗೆ ಬರಲ್ಲ, ಅದು ಕೊಡಿ. ನೀವು ಕೊಡಿ. ಬಂದ್ರಾ? ಸರಿ ಕೊಡಿ. ಹಾಂ ಕೊಡಿ, ಅವರನ್ನೇನು ಕೊಡಿ, ಇನ್ನೊಂದು ಕೊಡಿ. ಅಲ್ಲ ಕೊಡಿ. ಹಂಗೆ ಅಂದರೆ ನೀವು ಕರೆಕ್ಟಾಗಿ ಮಾಡಿದ್ದೀರಾ. ಕೈ ನೋಡ್ಬಿಟ್ಟು ಕೊಡಿ ಅಂದ್ರೆ ಅಲ್ಲಿ ಇಲ್ಲ, ಅವರನ್ನೇ ಬಂದ್ರ. ಸರಿ ಕೊಡಿ, ಕಣ್ಣು ಹಿಂಗೆ ಮಾಡಿ ನೋಡಿ. ಸರಿ ಕೊಡಿ. ಸರಿ ಕೊಡಿ ಅಂತ ಕೊಡಿ ಅಂತ ಬರಬೇಕು ಅಷ್ಟೇ.
ದುಡ್ಡಿದೆ ಅಂತಲೇ ಇಟ್ಕೊಳ್ಳಿ ಮನಸ್ಸಲ್ಲಿ. ನಿಮ್ಮ ಕಣ್ಣಲ್ಲಿ ಅದು ದುಡ್ಡು ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಹೇಳ್ಬೇಕು ಅಂತಾನೆ ಅದು ವೇರಿಯೇಷನ್ ಕರೆಕ್ಟಾಗಿದೆ. ಹಿಂಗೇ ನಿಂತಿದ್ದೀರಾ, ಇದು ಓಡಾಡ್ತಾ ಇಲ್ಲ. ಬೇರೆ ಕರೆಕ್ಟಾಗಿದೆ. ರೆಡಿ ಸ್ಟ್ಯಾಂಡರ್ಡ್ ಇರಲಿ. ಆ್ಯಕ್ಷನ್. ಓಹೋ ಹೊಸ ಅಷ್ಟು ಬೇಡ. ಓಹೋ ಮುಗಿಸ್ಬಿಟ್ರೆ ಮ್ಯೂಸಿಕ್ಕಿಗೆ ಅವಕಾಶ. ಓಹೋ ಬರೀ ಡೈಲಾಗ್ ಬರ್ತಿದೆ. ನನ್ನಿಂದ ಇರೋ ದುಡ್ಡು ಖರ್ಚಾಯ್ತು ಅಂತ ಅಪ್ಪ ಮನಸ್ಸಿಗೆ ಹಚ್ಕೊಂಡ್ರೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೇಕು ಸೆಂಟಿಮೆಂಟು. ಆ್ಯಕ್ಷನ್. ನನ್ನಿಂದ ಇರೋ ದುಡ್ಡು ಖರ್ಚಾಯ್ತು ಅಂತ ಅಪ್ಪ ಮನ್ಸಿಗೆ ಹಾಕೊಂಡ್ರೆ ಅಲ್ಲ, ಸ್ಲೋ ಹೇಳಿ, ಫಾಸ್ಟ್ ಓಡ್ತಿದ್ದೀರಾ. ನನ್ನಿಂದ ಇರೋ ದುಡ್ಡು ಖರ್ಚಾಯ್ತು ಅಂತ ಅಪ್ಪನ ವಿಷಯ ಬಂದ ಬೇಜಾರಾಗುತ್ತೆ. ಅಪ್ಪ ಮನಸ್ಸಿಗೆ ಹಚ್ಕೊಂಡ್ರೆ ನಾವು ಮತ್ತೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗುತ್ತೆ. ಆ ಥರ ಬಿಡಿಸಿ ಹೇಳಿ. ಆ್ಯಕ್ಷನ್. ಅಪ್ಪ ಮನ್ಸಿಗೆ ಅಪ್ಪ ಅಂದಾಗ ಅಲ್ಲೆಲ್ಲ ರಿಯಾಕ್ಷನ್ ಬೇಕು ಫೇಸಲ್ಲಿ. ಅಪ್ಪ ಮನಸ್ಸಿಗೆ ಹಾಕ್ಕೊಂಡ್ರೆ ಹಾಸ್ಪಿಟಲ್ ಇಲ್ಲ, ಫೀಲಿಂಗ್ಸ್ ಇಲ್ಲ. ಫೀಲ್ ಸ್ಟ್ರೈಟ್ ಹೇಳ್ತಿದ್ದೀರಾ, ಸ್ವಲ್ಪ ಫೀಲಿಂಗ್ಸ್ ಬೇಕು. ನೋಡ್ತಾ ಇರಿ. ಆ್ಯಕ್ಷನ್. ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಅಲ್ಲ ರೀ, ನಿಮಗೆ ಮಾತ್ರ ಅಪ್ಪ ಅಮ್ಮ ಇರೋದು, ನಮಗಿಲ್ವಾ? ಅಲ್ಲ ರೀ, ನಿಮ್ಗೆ ಮಾತ್ರ ಅಪ್ಪ ಅಮ್ಮ ಇರೋದಾ? ನಮ್ಗಿಲ್ವಾ? ಹಾಂ, ನಮ್ಮ ತಂದೆಗೂ ಹುಷಾರಿಲ್ಲ. ನಮ್ಮ ತಂದೆಗೂ ಹುಷಾರಿಲ್ಲ. ದಿನದಿಂದ ದಿನಕ್ಕೆ ಅವ್ರ ಆರೋಗ್ಯ ಕೆಡ್ತಾ ಇದೆ. ಗಂಭೀರ. ದಿನದಿಂದ ದಿನಕ್ಕೆ ಅವ್ರ ಆರೋಗ್ಯ ಕೆಡ್ತಾ ಇದೆ. ನನ್ನಿಂದನೇ ಅದು. ನನ್ನಿಂದನೇ ಅದು. ರೆಡಿ. ಅವ್ರ ಮುಖ ನೋಡ್ತಾ ಇರಿ. ಆ್ಯಕ್ಷನ್. ಅಲ್ಲ, ಫಸ್ಟ್ ನೋಡ್ತಾ ಇರಿ. ಆ್ಯಕ್ಷನ್ಗಿಲ್ಲ, ಕಣ್ಣು ನೋಡಬೇಕು. ಆ್ಯಕ್ಷನ್. ಅಲ್ಲಿಂದ ಡೌನ್ ಬರಬೇಕು. ಹಿಂಗಿರ್ತೀರಲ್ಲ, ಹೌದಾ ಅನ್ನೋ ಥರ. ಅದೆಲ್ಲ ರಿಯಾಕ್ಷನ್ನು. ಬೇಜಾರಾಗುತ್ತೆ ನಿಮ್ಗೆ. ಗೊತ್ತೇ ಆಗ್ತಾ ಇಲ್ಲ ಏನು. ಏನಿದೆ ಫೇಸ್. ಅದಲ್ಲ, ನೋಡ್ತಾ ಇರಿ ಫಸ್ಟ್. ಆ್ಯಕ್ಷನ್. ಬರ್ತಾ ಇಲ್ಲ ಲಕ್ಷ್ಮಿ. ಅದು ನೋಡಿ, ಜಸ್ಟ್ ಅದರಲ್ಲಿ ಏನಿಲ್ಲ. ಕಣ್ಣಿಂದ ಬಾಯಿಂದೆಲ್ಲ ಏನೋ ಹೇಳಕ್ಕೆ ಹೋಗಿ, ಅಯ್ಯೋ ನಾನಲ್ಲಪ್ಪ ಸತ್ತೋಗ್ಬಿಟ್ರೆ ಅಂತ. ಅಯ್ಯೋ ಅಲ್ಲ, ಅಂದರೆ ಅಷ್ಟು ಫೀಲ್ ಮಾಡಿ. ಇನ್ನೊಬ್ಬರು ತಂದೆ ತಾಯಿ ಬೇಜಾರಲ್ಲಿದ್ದಾರೆ ನಿಮ್ಮಿಂದ ಅಂತ ಹೇಳಿದ್ರೆ ನೀವು ಕಾರಣ ಅಲ್ವಲ್ಲ, ಪರಿಸ್ಥಿತಿ. ಸ್ವಲ್ಪ ಅನಿಸ್ಬೇಕು ಮಾಡೋದು. ಅದು ಕಣ್ಣಿಂದ ಮಾಡಬೇಕು, ಸ್ವಲ್ಪ ಬಾಯಿಯಲ್ಲಿ ಹಾಂ ಮಾತ್ರ ಬರ್ತಿದೆ. ಕಣ್ಣಿಂದ ನಾವು ರಿಯಾಕ್ಷನ್ ಬರಬೇಕು. ಅಯ್ಯೋ ನಾನಿಲ್ಲ ಅನ್ನೋ ಥರ. ಅಷ್ಟಾದ್ರೆ ಅದನ್ನೇ ಅಲ್ಲಿ ಮಾಡಿ, ಆ ಕಣ್ಣಿಗೆ ಮಾಡಿ. ಆ್ಯಕ್ಷನ್. ನಿಮ್ಮಿಂದಾನೆ. ಅಲ್ಲ, ಇನ್ನೂ ಅವರು ಡೈಲಾಗ್ ಹೇಳಿಲ್ಲ, ಅವ್ರಲ್ಲೇ ಕೆಳಗಡೆ ನೋಡ್ತಿದ್ದೀರಾ. ಕಂಪ್ಲೀಟ್ ಮಾಡಲಿ. ಆ್ಯಕ್ಷನ್. ನಿಮ್ಮಿಂದಾನೆ. ಅಲ್ಲ, ಅದು ಯಾಕೆ ಕೆಳಗಡೆ ನೋಡೋದು? ಅವ್ರ ಕಣ್ಣು ನೋಡಿ ರಿಯಾಕ್ಟ್ ಮಾಡಬೇಕು. ನೀವು ಹಿಂಗೆ ಮಾಡ್ತಿದ್ದೀರಾ. ಫಸ್ಟೇ ನೀವು ಮಿಟಿಕ್ಸ್ಬಾರ್ದು ಕಣ್ಣು, ಅವ್ರನ್ನೇ ನೋಡ್ತಾ ಇರ್ಬೇಕು, ಆಮೇಲೆ ರಿಯಾಕ್ಟ್ ಮಾಡಿ. ನಾವೆಲ್ಲಿಗೆ ಹೋಗೋದು ಅಂತ ಸಾಫ್ಟ್ ತಗೋಬೇಡಿ. ನಾವೆಲ್ಲಿಗೆ ಹೋಗೋದು? ಮನೆ ಅರ್ಧಕ್ಕೆ ನಿಂತಿದೆ. ನಾನೇನು ಮಾಡೋದು? ಅದು ಆ್ಯಕ್ಚುಲಿ ಒಂದು ಲೈನ್ ಅದು ಅಷ್ಟೇ. ಅದನ್ನು ಸಪ್ರೇಟ್ ಮಾಡಿಬಿಟ್ರೆ ನೀವು ಎಲ್ಲಿಗೆ ಹೋಗೋದು ತಪ್ಪಾಗುತ್ತೆ. ನಾನೇನು ಮಾಡೋದು? ಎಲ್ಲಿಗೆ ಹೋಗೋದು? ಹೋಗೋದು ಅಲ್ಲ, ಅದು ನಾನೇನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು? ನಾನೇನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು? ಬೇರೆ ಬೇರೆ ಲೈನ್ ತಗೋಬೇಡಿ. ಅದು ಒಂದೇ ಅದು ಕೆಟ್ಟದಾಗಿರುತ್ತೆ ಲೈನ್ ತಗೊಂಡ್ರೆ. ನಾನೇನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು? ಅದಲ್ಲ, ನಾನೇನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು? ಹಾಂ, ಅದು ಮನೆ ಅರ್ಧ. ಅಲ್ಲ, ಹಿಂಗೆ ತರ್ತಿರಲ್ಲ, ಹಿಂಗೆ ಬಗ್ಬೇಕು. ಇನ್ನು ಮೇಲೆ ಹಾಂ, ಅಷ್ಟು. ಇಲ್ಲಿ ಬೆರಳು ಅಲ್ಲಿ ಓಕೆ, ಅಷ್ಟಾದ್ರೆ ಓಕೆ. ಬೆರಳು ಜಾರಿಸಿ, ಹಿಂಗೆ ಬೆರಳು ಜಾರಿಸಿ. ಅಲ್ಲ, ಅಲ್ಲಿ ಅವ್ರು ಬೈತಾ ಇದ್ದಾರೆ. ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ ಸರ್. ಸ್ವಲ್ಪ ಫೀಲಿಂಗ್ಸ್ ಬರ್ತಾ ಜಾಸ್ತಿ ಬೇಕು. ಆ್ಯಕ್ಷನ್. ವಾಯ್ಸು. ನಿಮ್ಮದು ವಾಯ್ಸಲ್ಲಿ ವೇರಿಯೇಷನ್ ಇದೆ. ಲಾಸ್ಟ್ ಯಂತ್ರ ಫೇಸಲ್ಲಿ ಎಕ್ಸ್ಪ್ರೆಷನ್ ಇಲ್ಲ. ಅದೇ ಡಬ್ಬಿಂಗ್ ಆರ್ಟಿಸ್ಟ್ ಆದರೆ ದೀಪ ಥರ ಆಗಿಬಿಡ್ತೀರಾ, ಹೀರೋಯಿನ್ ಡಬ್ಬಿಂಗ್. ವಾಯ್ಸ್ ಚೆನ್ನಾಗಿದೆ, ಫೇಸಲ್ಲಿ ಇನ್ನೂ ಸ್ವಲ್ಪ ಫೀಲಿಂಗ್ಸ್ ಬರಲಿ. ಹಿಸ್ಕಿ ಫೇಸಲ್ಲಿ ಎಷ್ಟಾಗುತ್ತೆ ಅಷ್ಟು. ಹಿಂಗೆ ಆಗೋಲ್ಲ. ರೆಡಿ. ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಓಡಾಡಲಿ ನೋಡೋಣ, ಕೆನ್ನೆ ಎಲ್ಲ. ಪ್ರೀತಿಯಿಂದ ನನಗಂತ ಎಕ್ಸ್ಪ್ರೆಷನ್ ಬೇಕು ಲಕ್ಷ್ಮಿ ಫೇಸಲ್ಲಿ. ಪ್ರೀತಿಯಿಂದ ಮಾಡಿಕೊಟ್ಟಿದ್ರು. ನನಗೆ ಇದ್ರ ಮೇಲೆ ಯಾವ ಆಸೆ ಇಲ್ಲ. ಮಾವನ ಮೇಲೆ ಪ್ರೀತಿ ಇದೆ.
ಇರಬೇಕು. ಹಾಂ, ಮೇಲೆ ಪ್ರಾಪರ್ಟಿಗಳನ್ನ ಹಂಗೆ ಇಟ್ಕೊಳ್ಳೋದು, ಹಿಂಗೆ ಸ್ಟ್ರೈಟ್. ಮೇಲೆ ಹಾಂ ಹಾಂ, ನೋಡಿ ಒಂದು ಸಲ ಚೈನ್ ನೋಡಬೇಕು. ರೆಡಿ. ನೀವು ನಗ್ತಾ ಇದ್ದೀರಾ? ನಗ್ಬೇಡಿ, ನಗ್ಬೇಡಿ, ನಗ್ಬೇಡಿ. ಕೊಡಿ ಬೇರೆ ರಕ್ತ ಜಾಸ್ತಿ ಆಗ್ತಿದೆ. ರೆಡಿ. ಸೀನ್ ಇರೋದು ರಿಯಾಕ್ಷನ್ ಮತ್ತು ಚೈನು, ವಾಪಸ್ ದುಡ್ಡು ಇರಲಿ ಮೇಲೆ. ರಿಯಾಕ್ಟ್ ಮಾಡಿ, ಸಡನ್ನಾಗಿ ಶಾಕ್ ರಿಯಾಕ್ಷನ್. ಕೆಳಗಡೆಯಿಂದ ಬರೋದಲ್ಲ ಚೈನ್ ಮೇಲೆ. ಹಾಂ, ಬರಲಿ, ರಿಯಾಕ್ಷನ್ ಗೊತ್ತಾಯಿಲ್ಲ. ರೆಡಿ. ಚೈನ್ ಬೀಳುತ್ತೆ, ನಾನು ಕಾಣಲ್ಲ ತಾನೇ. ಇದರಲ್ಲಿ ಸ್ವಲ್ಪ ಗಾಬರಿಯಲ್ಲಿ ಜಾಸ್ತಿ ಆಗ್ತಾ ಇರಬೇಕು. ಆ್ಯಕ್ಷನ್. ನಾನು ಒಪ್ಕೋತೀನಿ, ನಿಮ್ಮ ಅಣ್ಣ ತಿಳ್ಕೊಂಡಿದ್ದಾನ. ರೆಡಿ. ನನಗೆ ದುಡ್ಡು ಬೇಕೇ ಬೇಕು. ಸ್ವಲ್ಪ ಪವರ್ ಆಗಿ ಹೇಳಿ. ಆ್ಯಕ್ಷನ್. ನನಗೆ ದುಡ್ಡು ಬೇಕು. ನನಗೆ ದುಡ್ಡು ಬೇಕೇ ಬೇಕು. ನನಗೆ ಹಾಗೆ ನನಗೆ ದುಡ್ಡು ಬೇಕೇ ಬೇಕು. ನಾ ಬೆಂಗಳೂರು ಭಾಷೆ. ನನಗೆ ದುಡ್ಡು ಬೇಕೇ ಬೇಕು. ರೆಡಿ. ಆ್ಯಕ್ಷನ್. ನನಗೆ ದುಡ್ಡು ಆ್ಯಕ್ಷನ್ ಮೇಲೆ ತಗೋಬೇಡಿ.